ರಾಜ ಬರ್ತಾನೆ ಯಥೋಚಿತವಾಗಿ ಈ ತರ ನಂಟಿತ್ತು, ಈ ಪದ್ಮಾವತಿ ಅಂತಕ್ಕಂಥ ಅವ್ರನ್ನ ನನ್ನ ಮಗಳನ್ನ ನೀನು ಮದುವೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ, ಅಪ್ಪ ನಾ ಇವಾಗ ತಾನೆ ಬಂದಿದ್ದೀನಿ, ನನಗೆ ಇನ್ನ ಇರೋದ ಜಾಗ ಸರಿಯಾಗಿಲ್ಲ, ನಾನು ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಏನ್ ಮಾಡೋದು, ಕಷ್ಟ ಆಗತ್ತೆ, ಮದುವೆ ಮಾಡ್ಕೊಳ್ಕೋ ಮಾತ್ರ ಕಾಸಿಲ್ಲ. ಆಗ ಒಕ್ಕಳು ಮಾತ ಬರ್ತಾಳೆ, ಅಪ್ಪ ನೀನ್ ನಂಗೆ ಮಾತು ಕೊಟ್ಟಿದ್ಯಾ, ಅದಕ್ಕೆ ಸಕ್ಕತ್ತಾಗಿ ಬಂದಿದ್ದಲ್ಲ ಸಂಬಂಧ, ನೀ ಮದುವೆ ಆಗ್ಲೇಬೇಕು ಅಂತ ಹಠ ಹಿಡಿತಾನೆ. ಆವಾಗ ಏನ್ ಮಾಡೋದು, ದುಡ್ಡಿಲ್ಲ ಅಂತ ಬಂದಾಗ ಯಾರಾದ್ರೂ ಸಾಲ ಮಾಡೋಣ ಅಂತ, ಶ್ರೀನಿವಾಸನ್ಗೆ ಸಾಲ ಕೊಡ್ತಕ್ಕಂಥವ್ರು ಯಾರಿದ್ದಾರೆ ಭೂಮಿ ಮೇಲೆ ಅಂತ ನೋಡ್ಕೊಂಡು ಹೊರಟಾಗ ಕುಬೇರ ಅಂತಕ್ಕಂಥವ್ರು ಇದ್ದಾರೆ, ದಿಕ್ಪಾಲಕರಲ್ಲಿ ಅವರು ಒಬ್ಬರು ಧನಕ್ಕೆ ಅಧಿಪತಿ. ಅವನ ಹತ್ರ ಹೋಗ್ತಾರೆ, ಅಪ್ಪ ಈ ತರ ಇದೆ, ನನ್ ಸಾಲ ಕೊಡಬೇಕು, ನಾನು ಸಾಲ ತೀರಿಸ್ತೇನೆ, ಬಡ್ಡಿ ಸಮೇತವಾಗಿ ತಗೋ, ಏನಿದೆ ತಗೋ, ಸಾಲ ತೀರಿಸ್ತೇನೆ ಅಂತ ಹೇಳ್ತಾರೆ. ಸಾಲ ತಗೋತಾರೆ, ಸಾಲಕ್ಕೆ ಪತ್ರ ಇವಾಗಲೂ ಇದೆ. ಹೌದಾ? ಹೌದು ಹೌದು. ಕುಬೇರ ಕೊಡಿರ್ತಕ್ಕಂಥ ಸಾಲಕ್ಕೆ ಪತ್ರ ಸಹಿ ಆಗಿರ್ತಕ್ಕಂಥದ್ದು ಈಗಲೂ ವರಾಹ ಕ್ಷೇತ್ರದಲ್ಲಿ, ವರಾಹಸ್ವಾಮಿ ದೇವಸ್ಥಾನದಲ್ಲಿ ಈಗಲೂ ಇಟ್ಟಿದ್ದಾರೆ, ಗೌಪ್ಯವಾಗಿ ಇಟ್ಟಿದ್ದಾರೆ, ಅದು ಯಾರಿಗೂ ಕಣ್ಣಿಗೆ ಆಚೆ ತರೋದಿಲ್ಲ, ಬಟ್ ಪತ್ರ ಅಂತೂ ಇದೆ.